ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಜನ್ಯಾಸ್ ಕಿಚನ್ ಸ್ಟೋರೀಸ್. ಇವತ್ತು ನಾನು ನಿಮಗೆ ಎಣ್ಗಾಯಿ ಗೊಜ್ಜು ಹೇಗ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ, ಬನ್ನಿ. ಸೊ ಎಣ್ಗಾಯಿ ಗೊಜ್ಜಿಗೆ ಏನೇನ್ ಬೇಕಂತ ಹೇಳಿದ್ರೆ, ಫಸ್ಟ್ ಬದ್ನೆಕಾಯಿ, ಗುಂಡ್ ಬದ್ನೆಕಾಯಿ ತಗೋಬೇಕು. ಸ್ವಲ್ಪ ಚಿಕ್ಕದಾಗಿರೋದ್ನ ತಗೊಳ್ಳಿ. ಲೈಕ್ ಈ ತರ ಇದೆ ನೋಡಿ, ಇಷ್ಟು ಸೈಜ್ ಆದ್ರೆ ಸಾಕು. ಇದಕ್ಕೆ ಏನೇನ್ ಬೇಕು ಐಟಮ್ಸ್ ಅಂತ ಹೇಳ್ತೀನಿ. ಕಡ್ಲೆ ಬೀಜ, ಎಳ್ಳು, ಗರಂ ಮಸಾಲ, ಹುಣಸೆ ಹಣ್ಣು, ಧನಿಯಾ ಪುಡಿ, ಅಚ್ಕಾರದ ಪುಡಿ, ಸಣ್ಣಗೆ ಹಚ್ಕೊಂಡಿರೋ ಈರುಳ್ಳಿ, ಇದು ಮೀಡಿಯಂ ಸೈಜ್ ತಗೊಳ್ಳಿ. ಮತ್ತೆ ಸಣ್ಣ ಈರುಳ್ಳಿನ ಸ್ವಲ್ಪ ದೊಡ್ಡದಾಗಿ ಹೆಚ್ಕೊಳ್ಳಿ. ಮತ್ತೆ ಕೊಬ್ಬರಿನ ತುರಿದಿಟ್ಕೊಳ್ಳಿ. ಇವಾಗ ಹೇಗ್ ಮಾಡೋದಂತ ಹೇಳ್ಕೊಡ್ತೀನಿ. ಪ್ಯಾನ್ ಇಟ್ಕೊಳ್ಳಿ. ಫಸ್ಟ್ ನಾವು ಕೊಬ್ಬರಿನ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಜಸ್ಟ್ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ, ಎಣ್ಣೆ ಏನು ಹಾಕಬೇಡಿ. ಇಷ್ಟು ರೋಸ್ಟ್ ಆದ್ರೆ ಸಾಕು. ಇನ್ನ ಒಂದ್ ಕಡೆ ಎತ್ತಿಟ್ಕೊಬಿಡೋಣ. ಗೊತ್ತಾ ಇದೀನಿ, ಎಳ್ಳು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಸೌಂಡ್ ಬರುತ್ತೆ, ಚಟಪಟ ಅಂತ ಅಷ್ಟು ಬಂದ್ರೆ ಸಾಕು, ಅದ್ ರೆಡಿ ಆಗಿದೆ ಅಂತ ಅರ್ಥ. ಅದನ್ನು ಒಂದ್ ಕಡೆ ಕೊಬ್ಬರಿಗೆ ಹಾಕಿದೀವಲ್ಲ ಅದ್ರೊಳಗಡೆಗೆ ಹಾಕೊಳ್ಳಿ. ನೆಕ್ಸ್ಟ್ ಕಡ್ಲೆ ಬೀಜನ ರೋಸ್ಟ್ ಮಾಡ್ಕೊಳ್ಳೋಣ. ಇಷ್ಟ ಆದ್ರೆ ಸಾಕು. ಸಿಪ್ಪೆ ತಗೋಬೇಕು, ಕಡ್ಲೆ ಬೀಜ ಅದು ಸಿಪ್ಪೆ ತೆಗೆದ್ಬಿಡೋಣ. ಒಂದ್ ಪ್ಯಾನ್ ಇಟ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಎಣ್ಣೆ, 1 ಸ್ಪೂನ್ ಎಣ್ಣೆ ಹಾಕೊಳ್ಳಿ. ನೆಕ್ಸ್ಟ್ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿ, ಮತ್ತೆ 4 ಕರ್ಬೇವು ಸೊಪ್ಪನ್ನ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಇಷ್ಟು ಸಾಫ್ಟ್ ಆದ್ಮೇಲೆ ಶುಂಠಿ ಬೆಳ್ಳುಳ್ಳಿನ ಹಾಕೊಳ್ಳೋಣ. ಅದ್ರ ಜೊತೆಗೆ 4 ಚಕ್ಕೆ ಮತ್ತೆ ಒಂದ್ ಸ್ವಲ್ಪ ಲವಂಗನ ಹಾಕೊಳ್ಳೋಣ. ಮತ್ತೆ ಇವಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಅದೊಂದ್ ಸ್ವಲ್ಪ ಬೇಯಬೇಕು. ಈಗ ಇದು ಹಿಂಗಾಗಿದೆ. ಇಷ್ಟಾದ್ರೆ ಸಾಕು. ಇವಾಗ ಆಫ್ ಮಾಡ್ಬಿಡೋಣ. ಇದನ್ನ ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಬಿಸಿ ಇದೆ, ಆರ್ಲಿ. ಆರೋ ಅಷ್ಟರಲ್ಲಿ ಒಂದು ಪೌಡರ್ ಇದೆ, ಮಾಡ್ಕೊಬಿಡೋಣ ಬನ್ನಿ. ಅವಾಗೆ ಕಡ್ಲೆ ಬೀಜ ಹುರ್ಕೊಂಡಿದ್ವಲ್ಲ, ಅದು ಸಿಪ್ಪೆ ತೆಗ್ದಿದ್ದೀನಿ. ಆ ಕಡ್ಲೆ ಬೀಜ ಹಾಕೊಳ್ಳೋಣ. ಅದಾದ್ಮೇಲೆ ನೆಕ್ಸ್ಟ್ ಕೊಬ್ಬರಿ ಮತ್ತೆ ಎಳ್ಳು ಹುರ್ಕೊಂಡಿದ್ವಲ್ಲ, ಅದನ್ನು ಕೂಡ ಇದ್ರೊಳಗಡೆಗೆನೆ ಹಾಕೋಬಿಡೋಣ. ಅದಷ್ಟುನು ನೀರ್ ಹಾಕದೇನೆ ಇದನ್ನ ಪೇಸ್ಟ್ ಮಾಡ್ಕೋಬೇಕು. ಅಂದ್ರೆ ಫುಲ್ ಪೌಡರ್ ತರ ಮಾಡ್ಕೋಬೇಕು. ಇದು ಪೌಡರ್ ಮಾಡ್ಕೊಬಿಡೋಣ. ಪೌಡರ್ ಆಗಿದೆ. ಇನ್ನು ಒಂದು ಬೌಲ್ಗೆ ಹಾಕೋಬಿಡೋಣ. ಈರುಳ್ಳಿನ ಹುರ್ಕೊಂಡಿದ್ವಲ್ಲ ಸಾಫ್ಟ್ ಆಗಿ, ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಅದನ್ನ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದು ಗರಂ ಮಸಾಲ. ಸೊ ಗರಂ ಮಸಾಲ ಹಾಕೊಳ್ಳೋಣ. 2 ಸ್ಪೂನು ಗರಂ ಮಸಾಲ 2 ಸ್ಪೂನ್ ಹಾಕಿದ್ದೀನಿ. ಈಗ ಧನಿಯಾನು ಕೂಡ 2 ಸ್ಪೂನ್ ಹಾಕೊಳ್ಳೋಣ. ನೆಕ್ಸ್ಟ್ ಅಚ್ಕಾರದ ಪುಡಿ. ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ಯೂಶಲಿ ಇದು ಖಾರ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ 3 ಸ್ಪೂನ್ ಅಷ್ಟು ಖಾರ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಹುಣಸೆ ಹಣ್ಣನ್ನ ನೆನ್ಸಿ ರಸ ತೆಗ್ದಿದ್ದೀನಿ. ಆ ರಸ ಅದೇನಿದೆ ಆ ರಸನ ಹಾಕೊಂಡು ಫೈನ್ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡ್ಕೊಳ್ಳೋಣ. ಜಾಸ್ತಿ ನೀರ್ ಹಾಕಕ್ ಹೋಗ್ಬೇಡಿ. ಹುಣಸೆ ಹಣ್ಣು ರಸ ಇದೆಯಲ್ಲ, ಅಷ್ಟು ನೀರ್ ಸಾಕು. ಇಷ್ಟು ಪೇಸ್ಟ್ ಆಗ್ಬೇಕು. ಫೈನ್ ಪೇಸ್ಟ್ ಆಗಿದೆಯಲ್ಲ, ಇಷ್ಟು ಪೇಸ್ಟ್ ಆಗ್ಬೇಕು. ಇದನ್ನ ನಾವ್ ಅವಾಗ್ಲೇ ಪೌಡರ್ ಮಾಡ್ಕೊಂಡಿದ್ವಲ್ಲ, ಆ ಪೌಡರ್ ಒಳಗಡೆಗೆ ಹಾಕೊಂಡ್ ಮಿಕ್ಸ್ ಮಾಡ್ಕೊಬಿಡೋಣ.
ಇದಕ್ಕೆ ನಿಮ್ಗೆ ಎಷ್ಟು ರುಚಿಗೆ ಎಷ್ಟು ಸಾಲ್ಟ್ ಹಾಕೊಳ್ಳಿ. ಇದು ಮಸಾಲೆ ತರ, ಇಲ್ಲಿಗೆ ಸಾಲ್ಟ್ ಹಾಕೊಳ್ಳೋಣ. ನೆಕ್ಸ್ಟ್ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಕೂಡ ಇದ್ರೊಳಗಡೆಗೆ ಹಾಕೊಳ್ಳೋಣ. ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರ್ ಏನು ಹಾಕ್ಬಾರ್ದು, ಇಷ್ಟು ಗಟ್ಟಿಯಾಗೆ ಇರ್ಬೇಕು. ಗಟ್ಟಿಯಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಮಿಕ್ಸ್ ಮಾಡ್ಕೊಂಡಿರೋದನ್ನ ನಾವು ಬದ್ನೆಕಾಯಿಗೆ ಫಿಲ್ ಮಾಡ್ಕೊಳ್ಳೋಣ. ಲೈಕ್ ಇದು ಬದ್ನೆಕಾಯಿನ ಈ ತರ ಕಟ್ ಮಾಡ್ಕೋಬೇಕು. ಈ ತರ ಕಟ್ ಮಾಡ್ಕೊಂಡು ಒಳಗಡೆಗೆ ನಾವು ನೀಟಾಗಿ ಫಿಲ್ ಮಾಡ್ಬೇಕು. ಯಾಕೆ ನೀರ್ ಹಾಕ್ಬಾರ್ದು ಅಂದ್ರೆ, ಈಗ ಹಿಂಗ್ ಫಿಲ್ ಮಾಡ್ಬೇಕಾದ್ರೆ ತೆಳ್ಳ ಆದ್ರೆ ಮಸಾಲೆ ಎಲ್ಲ ಆಚೆಗೆ ಬಂದ್ಬಿಡುತ್ತೆ. ಸೊ ಗಟ್ಟಿ ಆದ್ರೆ ಮಸಾಲೆ ನೀಟಾಗಿ ಕೂರುತ್ತೆ. ಹಾಗಾಗಿ ನೀಟಾಗಿ ಫಿಲ್ ಮಾಡ್ಕೋಬೇಕು. ಸೊ 1 by 1 ಫಿಲ್ ಮಾಡ್ಕೊಳ್ಳೋಣ. ಆಗುತ್ತೆ ಅಷ್ಟು ಮಸಾಲೆನ ಎಲ್ಲದಕ್ಕೂ ಫಿಲ್ ಮಾಡ್ಬೇಕು. ಫಿಲ್ ಮಾಡಿದೀನಿ. ರೆಸ್ಟ್ ಮಸಾಲೆ ಕೂಡ ಇನ್ನ ಇದೆ. ಸೊ ಅದನ್ನ ಏನ್ ಮಾಡ್ಬೇಕಂತ ನೆಕ್ಸ್ಟ್ ಹೇಳ್ತೀನಿ. ಇವಾಗ ಒಂದು ಕಡಾಯಿ ಇಟ್ಕೊಳ್ಳಿ, ಈ ತರ ಅಗ್ಲದ್ದು. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಒಂದು 5 to 6 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ. ಯಾಕಂದ್ರೆ ಎಲ್ಲಾ ಬದ್ನೆಕಾಯಿನೂ ಕೂಡ ಎಣ್ಣೆಯಲ್ಲಿ ಬೇಯ್ಬೇಕು. ಸೊ ಹಾಗಾಗಿ ಸ್ವಲ್ಪ ಎಣ್ಣೆ ಇರ್ಲಿ. ಒಂದೊಂದ್ ಬದ್ನೆಕಾಯಿನೂ ಹಾಕ್ತಾ ಬರೋಣ ಎಣ್ಣೆಗೆ. ಬದ್ನೆಕಾಯಿ ಯಾವಾಗ್ಲೂ ಒಂದ್ರ ಮೇಲೆ ಒಂದ್ ಹಾಕಬೇಡಿ. ಅದಕ್ಕೆ ಅಗ್ಲದ್ ತಗೊಳ್ಳಿ. ಒಂದೊಂದು ಕೂಡ ಎಣ್ಣೆಗೆ ಟಚ್ ಆಗ್ಬೇಕು, ಹಾಗೆ ಹಾಕೋಬೇಕು. ನೋಡಿ ಇವಾಗ ಪ್ರತಿಯೊಂದು ಎಣ್ಣೆಗೆ ಟಚ್ ಆಗ್ತಾ ಇದೆ. ಸೊ ಈ ತರ ಹಾಕಿ ಇಡಿ. ಇದು ಸ್ವಲ್ಪ ಬೇಯ್ಬೇಕು, ಎಣ್ಣೆಲಿ ಬೇಯ್ಲಿ ನಿಧಾನಕ್ಕೆ. ತೀರಾ ಜಾಸ್ತಿ ಉರಿಯಲ್ಲಿ ಬೇಯಿಸ್ಬೇಡಿ, ನಿಧಾನಕ್ಕೆ ಬೇಯಿಸಿ. ಸೊ ಇಲ್ಲ ಹಾಕಿರ್ತೀವಲ್ಲ, ಒಂದೊಂದಾಗಿ ಸ್ವಲ್ಪ ಸ್ವಲ್ಪ ಹಿಂಗೆ ತಿರುಗಿಸ್ಕೊತಾ ಬರ್ಬೇಕು. ಯಾಕಂದ್ರೆ ಒಂದ್ ಸೈಡ್ ಬೆಂದಿರುತ್ತೆ ಅಲ್ವಾ, ನೆಕ್ಸ್ಟ್ ಸೈಡ್ ಹಂಗೆ ಒಂದೊಂದನ್ನು ತಿರುಗಿಸ್ಕೊಳ್ಳೋಣ. ನಿಧಾನ ತಿರುಗಿಸಿ, ಯಾಕೆಂದ್ರೆ ಒಳಗಡೆ ಇರೋ ಮಸಾಲೆ ಆಚೆ ಬರ್ಬಾರ್ದು. ಅದ್ ಬಂದ್ರೆ ಸೀದೋಗ್ಬಿಡುತ್ತೆ. ಸೊ ನಿಧಾನ ತಿರುಗಿಸ್ಕೊಳ್ಳೋಣ ಒಂದೊಂದನ್ನು. ನೋಡಿ ಇಷ್ಟು ಬೆಂದ್ರೆ ಸಾಕು. ಇದು ಬೆಂದಿದೆ. ಸೊ ನೆಕ್ಸ್ಟ್ ಬಂದು ಸ್ವಲ್ಪ ಮಸಾಲೆ ಮಿಕ್ಕೊಂಡಿದೆ ಅನ್ನಲ್ಲ, ಅದಕ್ಕೆ ಸ್ವಲ್ಪ ನೀರ್ ಹಾಕೊಂಡ್ಬಿಡೋಣ. ನೀರ್ ಹಾಕೊಂಡು ಅನ್ನ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಮಸಾಲೆನೇನೆ ಮಿಕ್ಸ್ ಮಾಡ್ಕೊಂಡಿರೋದನ್ನ ಇದ್ರೊಳಗಡೆಗೆ ಹಾಕೊಳ್ಳೋಣ. ಸೊ ಇವಾಗ ಇದು ಚೆನ್ನಾಗಿ ಕುದಿ ಬರ್ಬೇಕು. ಬರಕ್ಕೆ ಬಿಡೋಣ. ಇದನ್ನ ಒಂದ್ ಕಡೆ ಮಿಕ್ಸ್ ಮಾಡ್ಕೊಬಿಡೋಣ. ಕುದಿ ಬರಕ್ಕೆ ಬಿಡೋಣ. ಆ ಗೊಜ್ಜು ಹಾಕಿದ್ವಲ್ಲ, ಸೊ ಅದಕ್ಕೆ ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಉಪ್ಪು ಹಾಕೋಣ. ಯಾಕಂದ್ರೆ ಅದು ನೀರು ಮಿಕ್ಸ್ ಮಾಡಿರ್ತೀವಲ್ವಾ, ಈಗ ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನ್ಸಿರುತ್ತೆ. ಅದಕ್ಕೆ ಮೇಲೊಂದ್ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಮಿಕ್ಸ್ ಮಾಡ್ಕೊಬಿಡೋಣ. ನಿಧಾನಕ್ ಮಿಕ್ಸ್ ಮಾಡ್ಬೇಕು, ಇಲ್ಲ ಬದ್ನೆಕಾಯಿ ಒಡೆದೋಗುತ್ತೆ. ಅವಾಗ ಒಳಗಡೆ ಹಾಕಿರೋ ಸ್ಟಫಿಂಗ್ ಎಲ್ಲ ಆಚೆ ಬಂದ್ಬಿಡುತ್ತೆ. ಸೊ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಚಿಡಿ ಆರುತ್ತೆ, ಹುಷಾರು. ಮಧ್ಯ ಇದೊಂದ್ಸಲ ತಿರುಗಿಸ್ಕೊಳ್ಳಿ, ಯಾಕೆಂದ್ರೆ ಕೆಳಗಡೆ ಕಚ್ಕೊಂಡಿದ್ರೆ ಗೊತ್ತಾಗುತ್ತೆ ನಮ್ಗೆ. ಲೈಟ್ ಆಗಿ ತಿರುಗಿಸ್ಕೊಳ್ಳಿ. ಜೋರಾಗಿ ತಿರುಗಿಸಿದ್ರೆ ಪೀಸ್ ಆಗೋಗ್ಬಿಡುತ್ತೆ ಅದು. ಬೇಕೇನೆ ಬದ್ನೆಕಾಯಿ ಬೇಗ ಬೆಂದು ಹೋಗ್ಬಿಡುತ್ತೆ. ಅದಕ್ಕೆ ನಿಧಾನ ತಿರುಗಿಸ್ಕೋಬೇಕು. ಇನ್ನೊಂದ್ ಸ್ವಲ್ಪ ಬೇಯ್ಲಿ ಇದು. ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಡೆಕೋರೇಷನ್ಗೆ ಕೊತ್ತಂಬರಿ ಸೊಪ್ಪು ಹಾಕಿ ಲೈಟ್ ಆಗಿ ಮಿಕ್ಸ್ ಮಾಡ್ಕೊಬಿಡೋಣ. ಸೊ ಈಗ ಒಂದ್ ಬೌಲ್ಗೆ ಇದನ್ನ ಎತ್ತಿ ಹಾಕೊಳ್ಳೋಣ. ನೋಡಕ್ಕೆ ಕಲರ್ಫುಲ್ ಆಗಿ ಚೆನ್ನಾಗ್ ಬಂದಿದೆ. ನೋಡಿ ಬದ್ನೆಕಾಯಿ ಬೆಂದಿದೆ, ಬಟ್ ಒಂದು ಕೂಡ ಏನು ಆಗಿಲ್ಲ, ಹಾಗೆ ಬರ್ಬೇಕು. ಎಸ್, ಗ್ರೇವಿ ಹೇಗಿದೆ ಅಂತ ಟೇಸ್ಟ್ ಮಾಡೋಣ. ಫುಲ್ ಬಿಸಿ ಬಿಸಿ ಆಗಿದೆ ನೋಡಿ. ಸ್ಟಫಿಂಗ್ ಮಾಡಿರೋದು ಕೂಡ ಹಾಗೆ ಇದೆ, ಏನು ಇದಾಗಿಲ್ಲ. ಬದ್ನೆಕಾಯಿ ನೀಟಾಗಿ ಬೆಂದಿದೆ, ಫುಲ್ ಬಿಸಿ ಬಿಸಿ.
ಇದನ್ನ ನೀವು ಜೋಳದ ರೊಟ್ಟಿ ಜೊತೆ ಇಲ್ಲ ಬಿಸಿ ಅನ್ನ ಜೊತೆ ತುಪ್ಪ ಹಾಕೊಂಡ್ ತಿಂತಾ ಇದ್ರೆ ಒನ್ ಮೋರ್ ಫುಲ್ ಖಾರ ಖಾರ ಆಗಿ ಬಂದಿದೆ, ಸಕ್ಕತ್ತಿದೆ. ಮಳೆಗೂ ಅದಕ್ಕೂನು ತುಂಬಾ ಚೆನ್ನಾಗಿದೆ. ಸೊ ಇದೇ ತರ ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ನೀವು ನೋಡ್ಬೇಕು, ಅಡಿಗೆ ಕಲಿಬೇಕಂದ್ರೆ ನನ್ನ ಪೇಜ್ ನ ಫಾಲೋ ಮಾಡ್ಕೋಬೇಕು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.